ಸೊ ಹಲೋ ಗೈಸ್, ಈಗ ನಾವು ಬೇಗ ರೆಡಿ ಆಗಿಬಿಟ್ಟು ಹೋಯ್ತಾ ಇದ್ವಿ ಊಟ ತಿನ್ನೋಕ್ಕೆ. ಊಟ ಅಲ್ಲ, ತಿಂಡಿ ತಿನ್ನೋಕ್ಕೆ. ಆಮೇಲೆ ಈ ಅಭಿಷೇಕ್ದು ಆಪ್ಷನ್ ಐತೆ ಫರಾರಿ ಒಳಗೆ ಹೋಗೋಕ್ಕೆ. ಮತ್ತು ನಾನಂತೂ ಎಲ್ಲ ರೈಡ್ಸ್ಗೆ ಹೋಗ್ಬಿಡು, ಯಾಕಂದರೆ ನನ್ನ ಹೈಟ್ ಸ್ವಲ್ಪ ಜಾಸ್ತಿ ಲಾಂಗ್ ಐತೆ. ನಾನು 8 ಇಯರ್ಸ್ ಅಂದ್ರು, ಅದಕ್ಕೆ ನನಗೆ ಎಲ್ಲ ರೈಡ್ಸಲ್ಲಿ ಹೋಗ್ಬೋದು. ಅಮ್ಮ ನೀವು ಬರ್ತೀರಾ ರೈಡ್ಸಲ್ಲಿ? ಅಮ್ಮ ನಾವು ಬರ್ತಾರೆ, ಗೊತ್ತಿಲ್ಲ ಅಮ್ಮ ಬರ್ತಾರಕ್ಕೆ ಇಲ್ವಾ. ಅಭಿ ನೀನು ಬರ್ತೀರಾ? ನೀನು ಬರ್ತೀಯಾಶ್? ಈಗ ನೋಡೋಣ ಎಲ್ಗೆ ಹೋಗ್ತೀವಿ. ಸಾರಿ ಕೈ ಬಂದು. ಈಗ ನೋಡ್ತೀವಿ ಎಲ್ಗೆ ಹೋಗ್ಬಿಟ್ಟು ಅಂತ. ಮತ್ತೆ ಅಭಿ, ಓ ಅಭಿ, ಅಭಿ ಈ ಅಭಿ ಅಂತೂ ಕೆಲ್ಸ್ಕೊಳ್ತಿಲ್ಲ. ಅಬ್ಕಂತೂ ಬಿಟ್ಬಿಡಿ ಬಚ್ಚಿ. ಆಮೇಲೆ ಏನ್ ಹೇಳ್ತಾ ಇದೆ, ಫರಾರಿ ವರ್ಲ್ಡಲ್ಲಿ ಈ ಅಭಿ ಫರಾರಿ ವರ್ಲ್ಡ್ ಶೂಸ್ ಹಾಕೋ ಬಂದಿದ್ದಾನೆ. ನಿದ್ದಾಕೋ ಫರಾರಿ ವರ್ಲ್ಡ್ ಟಿ ಶರ್ಟ್ ಪ್ಯಾಂಟು ಅದು ಹಾಕೋ ಇಲ್ಲ, ಹೇಳ್ತಾನೆ ಸಿ ಬೆಲ್ಟ್ ಹಾಕೋತೀನಿ ಅಂತ ಹೇಳಿ. ಸಿ ಬೆಲ್ಟ್ ಅದು ಅಮ್ಮ ಈ ಕಾರ್ ನೋಡಿ ಗೈಸ್, ಈ ಕಾರ್ ಹೆಂಗೈತೆ, ಚೆನ್ನಾಗೈತಲ್ಲ. ಬ್ಯಾಕ್ ಇನ್ಶೂರೆನ್ಸ್ ಏನೋ ಅಂತ ಬರ್ತಾರೆ. ಆಮೇಲೆ ನಾವು ಈಗ ಹೋಗ್ತಾ ಇವಿ. ಇಲ್ಲಿ ಎಲ್ಲರೂ ರೂಲ್ಸ್ ಮಾಡ್ತಾರೆ, ಬಸ್ ನಮ್ಮ ಇಂಡಿಯಾ ಕರೆ ಅಂತೂ ಮಾಡಲ್ಲ. ಏನು ಗಾಯ್ಸ್ ಇದಂತ ತಪ್ಪು, ಯಾಕಂದರೆ ಇಲ್ಲಿ ರಾಜ ಹೇಳಲ್ಲ, ಅದಕ್ಕೆ ಮಾಡ್ತಾ ಇದ್ದೀವಿ. ಹಂಗೇನೂ ಇಲ್ಲ. ಆ ಜಿಬ್ರಾ ಕ್ರಾಸ್ ಇರ್ತಾರಲ್ಲ, ಮತ್ತೆ ನಾವು ಹೋಯ್ತೀವಲ್ಲ ಜಿಬ್ರಾ ಕ್ರಾಸ್ ಮಾಡಬೇಕು, ಸ್ವಲ್ಪ ಸ್ಪೇಸ್ ಸಿಗ್ತಾರಲ್ಲ ಅವಾಗೂ ಇವರು ಹೋಗಲ್ಲ, ಪೂರ್ತಿ ಹೋಗ್ಮೇಲೆ ಹೋಗ್ತಾರೆ ಹೇಳಿ. ಆಮೇಲೆ ಹಿಂಗೆ ಲೈನ್ ಇರ್ತಾರಲ್ಲ ಅದರಲ್ಲೇ ನಡೀತಾರೆ, ಚೇಂಜ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಆಕ್ಸಿಡೆಂಟ್ ಆಯ್ತದೆ. ಇಲ್ಲ ಬಸ್ ಐತಲ್ಲ, ಒಂದು ಈ ಥರ ಬಸ್ ಐತಾನೆ. ಈಗ ಅವನಂದು ಅಮ್ಮ ಬ್ಲಾಗ್ ಮಾಡ್ತಾರೆ. ಅಮ್ಮ ತಗೊಳ್ಳಿತ ನೀವು ಬ್ಲಾಗ್ ಮಾಡಿ, ನಾನು ಮಾಡ್ಲಾ? ಯಾಕೈಸ್ ಇವಾಗ ನಾವು ಫೆರಾರಿ ವರ್ಲ್ಡಿಗೆ ಹೊರಟಿದ್ದೀವಿ. ಆ್ಯಂಡ್ ಅಲ್ಲಿ ಕೂಡ ತೋರಿಸ್ತೀನಿ. ಮೊಬೈಲ್ ಅಲೋ ಇದೆ ಅನ್ಕೋತೀನಿ ನಾನು, ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಇದೆಯಾ? ಸೊ ಮೊಬೈಲ್ ಅಲೋ ಇದೆ ಅಂತೆ. ಸೊ ಆದಷ್ಟಲ್ಲೆಲ್ಲ ಕವರ್ ಮಾಡ್ತೀನಿ. ಆ್ಯಂಡ್ ಈಗ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಟೈಮ್ ಬಂದು ಆಲ್ಮೋಸ್ಟ್ 8:30 ಏನೋ ಆಗಿದೆ. ಎಲ್ಲ ಅದು ಐ ರೇಂಜ್ ಅಲ್ಲೇ ಹಿಂದೆ ಇತ್ತಲ್ಲ. ಅಲ್ಲಿಂದನೇ ಕಾಣ್ತಿತ್ತಪ್ಪ ಐ ರೇಂಜು. ಹಿಂದೆಗಡೆ ಏನೋ ಸೋಯಾ ಒಂದು ಕೇರಳ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ತಿನ್ಕೊಂಡು ಅದೇ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗೋದಾ ಕ್ಯಾಬಲ್ಲಿ ಹೋಗೋದಾ ಅಂತ ನೋಡೋಣ. ಸೋಯಾ ಬನ್ನಿ. ಇಲ್ಲಿಗೆ ನಾವು ತಿಂಡಿ ತಿನ್ನೋಕೆ ಬಂದ್ವಿ. ಈಗ ಹೈ ರೇಂಜ್ ರೆಸ್ಟೋರೆಂಟ್ ಅಂತ ನಮ್ಮ ರೂಮ್ ಹತ್ರನೇ ನಿಯರ್ ಬೈ ಇರೋದು. ಸೊ ಹಾಗಾಗಿ ಇಲ್ಲಿ ಒಂದು ಕಾಫಿ ಕುಡಿತಾ ಇದೆ ಈಗ. ಆ್ಯಂಡ್ ಅದಿನ್ನೂ ಓಪನ್ ಆಗಿಲ್ಲ ಫೆರಾರಿ ವರ್ಲ್ಡು. ಇದು
ಅವನು ಆ್ಯಂಡ್ ನಾನು ಸ್ಟಾರ್ಬಕ್ಸ್. ಯಾಕೋ ಇಲ್ಲಿ ಬಂದಾಗಿಂದ ಸ್ವಲ್ಪ ಜಾಸ್ತಿ ತಲೆನೋವು ಶುರು ಆಗ್ಬಿಟ್ಟಿದೆ, ಹಾಗಾಗಿ ನನಗೆ ಕಾಫಿ ಬೇಕೇ ಬೇಕು. ಕಾಫಿ ಯೂಶ್ವಲಿ ಸಿಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ತಲೆನೋವು ಶುರುವಾಗಿದೆ. ಸೊ ಕಾಫಿ ಕುಡಿದ್ರೆ ಸ್ವಲ್ಪ ಸುಧಾರಿಸ್ಕೊತೀನಿ. ನನ್ನ ಮಗಳನ್ನ ತೋರಿಸ್ತೀನಿ ಈಗ. ಆನ್ ಮಾಡಿದ್ದೀನಿ. ಹೇಳು. ನನ್ನ ಮಗಳು ಅದೇನೋ ಕ್ಯಾಂಡಿ ಅಂತ ತೊಗೊಂಡು ಸುಮ್ಮನೆ ಕೂರಿಸಿದ್ದೀನಿ ಅವಳನ್ನ. ಅಭಿ ಅಲ್ಲೆಲ್ಲೋ ನೈಕ್ ಶೋರೂಮ್ಗೆ ಹೋಗಿದ್ದಾನೆ. ಅವ್ನಿಗೇನೋ ಕ್ಯಾಪ್ ಏನೋ ಇಷ್ಟ ಆಗಿದೆ ಅಂದ್ಬಿಟ್ಟು ಅದು ನೋಡೋಕೆ ಹೋಗಿದ್ದಾನೆ. ಫೆರಾರಿ ವರ್ಲ್ಡ್ ಇನ್ನೂ ಒಳಗಡೆ ಎಂಟ್ರಿ ಆಗಿಲ್ಲ, ಜಸ್ಟ್ ಇದು ಮಾಲ್ ಥರ. ಇಲ್ಲಿ ನಾವು ಕಾಫಿ ಕುಡಿತಾ ಇದ್ವಿ. ನೋಡೋಣ ಫೆರಾರಿ ವರ್ಲ್ಡಲ್ಲಿ ಏನು ಪರ್ಚೇಸ್ ಮಾಡ್ಬೋದು ನಮ್ಮ ಬಜೆಟಿಗೆ ತಕ್ಕನಾಗೆ ಅಂತ. ಬಟ್ ತುಂಬಾ ಚೆನ್ನಾಗಿದೆ ಫೆರಾರಿ ವರ್ಲ್ಡು. ಯಾರಿಗೆ ತುಂಬ ಕಾರ್ ಕ್ರೇಜ್ ಇದೆ, ಲೈಫಲ್ಲಿ ಒನ್ ಟೈಮ್ ಇದಷ್ಟೇ. ಫೆರಾರಿ ವರ್ಲ್ಡು ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಟಿಕೆಟ್ಸ್ ಎಲ್ಲ ಕಾಸ್ಟ್ಲಿ ಸ್ವಲ್ಪ. ನಿಮಗೆ ಚಿಲ್ಡ್ರನ್ಸು ಅಂದರೆ ಬಿಲೋ 5 years ಆದರೆ ಏನೋ ಹಾಫ್ ಟಿಕೆಟ್ ಅನ್ನೋ ಬರುತ್ತೆ. ಅಬೋವ್ 5 years ಆದರೆ ನಿಮಗೆ ಅಬೋವ್ 5 years ಆದರೆ ಎಷ್ಟೋ ಫುಲ್ ಟಿಕೆಟ್ ಏನೋ ಬರುತ್ತೆ. ಅದೇನೋ ಅಷ್ಟು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಿನ್ನೆ ಕಿಶೋರ್ ಮಠ ಸಾರಿ ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಇದು ಫೆರಾರಿ ವರ್ಲ್ಡು ನಿಮಗೆ 30+ ರೈಡ್ಸ್ ಏನೋ ಇರುತ್ತೆ. ಆ್ಯಂಡ್ ಪ್ಲಸ್ ಸಿ ವರ್ಲ್ಡ್ ಅಂತ ಇರುತ್ತೆ. ಸೊ ಟಿಕೆಟ್ಸ್ನ ನೀವು ತೊಗೊಂಡಾದ್ಮೇಲೆ ಅದನ್ನು 180 days ಒಳಗಡೆ ನೀವು ಅದನ್ನು ಪಂಚ್ ಮಾಡಬೇಕು. ಆ್ಯಂಡ್ ಒಂದೇ ಟಿಕೆಟಲ್ಲಿ ನಿಮಗೆ 2 ಸತಿ ವಿಸಿಟ್ ಆಗ್ಬೋದು. ಸೊ ಅಂದರೆ 2 ವರ್ಲ್ಡಿಗೆ ನೀವು ವಿಸಿಟ್ ಮಾಡ್ಬೋದು. ಈಗ ನಾವು ಫೆರಾರಿ ವರ್ಲ್ಡು ಮತ್ತು ಸಿ ವರ್ಲ್ಡ್ಗೆ 2 ತೊಗೊಂಡಿದ್ದೀವಿ. ಸೊ ಸಿ ವರ್ಲ್ಡಲ್ಲಿ ಡಾಲ್ಫಿನ್ ಶೋಸ್ ಆ ಥರ ಎಲ್ಲ ಇರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಇದು ಫೆರಾರಿ ವರ್ಲ್ಡಲ್ಲಿ ಮತ್ತು ಸಿ ವರ್ಲ್ಡು ನಮಗೆ ಪರ್ ಪರ್ಸನು 10,000 ಏನೋ ಒಬ್ರಿಗೆ ಬಿತ್ತು. ಆ್ಯಂಡ್ ವರ್ತ್ ಇದೆ, ಯಾಕಂದರೆ ಲೈಫಲ್ಲಿ ನಾವು ಒಂದೇ ಸತಿ ಬರೋದು. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪರವಾಗಿಲ್ಲ. ಫೆರಾರಿ ವರ್ಲ್ಡ್ ಶಾಪಿಂಗ್ ಮಾಡ್ಬೋದು ನೀವು. ಒರಿಜಿನಲ್ ಫೆರಾರೀಸ್ ಏನಾದರೂ ಕಾರ್ ಕ್ರೇಜ್ ಇರೋರಿಗೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇನ್ನೂ ತುಂಬಾ ಹೈ ಪ್ರೈಸ್ ಇದೆಲ್ಲ ಇದೆ. ಬಟ್ ಸ್ಟಾರ್ಟಿಂಗ್ ಇದು 10,000 ಏನೋ ಪರ್ ಪರ್ಸನ್ ಬೀಳುತ್ತೆ. ಆ್ಯಂಡ್ ಇದರಲ್ಲಿ 10,000 ಸಮಥಿಂಗಲ್ಲಿ ನಮಗೆ ಫೆರಾರಿ ವರ್ಲ್ಡು ಮತ್ತು ಇದು ಸಿ ವರ್ಲ್ಡು. ಇವತ್ತು ನಾವು ಫೆರಾರಿ ವರ್ಲ್ಡನ್ನು ಮುಗಿಸ್ಕೊತೀವಿ, ಯಾಕಂದರೆ ಇದೇ ಪೂರ್ತಿ ದಿನ ಆಗೋಗುತ್ತೆ. 30+ ರೈಡ್ಸ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ಸತಿ ಬೇಕಾದರೂ ನೀವು ರೈಡ್ಸ್ ಎಲ್ಲ ಮಾಡ್ಬೋದು ಫೆರಾರಿದು. ಆ್ಯಂಡ್ ಇದು ಬೇಸಿಕ್ ರೈಡ್ಸು. ನಿಮಗೆ ಇನ್ನೂ ಸ್ವಲ್ಪ ಹೈ ಆ್ಯಂಡ್ ರೈಡ್ಸ್ ಎಲ್ಲ ಬೇಕಾದರೆ ನೀವು ಅದಕ್ಕೆ ಎಕ್ಸ್ಟ್ರಾ ಪೇಯಬಲ್ ಇರುತ್ತೆ. ಲೈಕ್ 1,100 dirhams 1,500 dirhams ಆ ಥರ ಕೊಡಬೇಕಾಗುತ್ತೆ ನೀವು. ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಆ್ಯಂಡ್ ಸಿ ವರ್ಲ್ಡಿಗೆ ಇದರಲ್ಲಿ ಡಾಲ್ಫಿನ್ ಶೋಸು, ಫಿಶ್ದು ಶೋಸು, ಅಂಡರ್ ವಾಟರ್ ಅಕ್ವೇರಿಯಮು ಆ ಥರ ಏನೋ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ನಾಳೆ ನೋಡ್ತೀವಿ ನಾವು. ಇವತ್ತು ಪೂರ್ತಿ ಸಿ ವರ್ಲ್ಡ್ ನೋಡ್ಕೋತೀವಿ. ಸರಿ, ಇವತ್ತು ಪೂರ್ತಿ ಫೆರಾರಿ ನೋಡ್ಕೋತೀವಿ. ನಾಳೆ ಇದು ನೋಡ್ತೀವಿ ಸಿ ವರ್ಲ್ಡ್ನ. ದಾರಿ. ಆ್ಯಂಡ್ ಇದು ಓಪನ್ ಆಗೋದು 11 o'clock ಇಂದ 6 o'clock ತನಕ ಇರುತ್ತೆ. ಆ್ಯಂಡ್ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಕೆಲವು ಕಡೆ ಫ್ರೀ ಪಿಕಪ್ ಎಲ್ಲ ಇದೆ. ನಮಗೆ ಅಷ್ಟು ಇರಲಿಲ್ಲ. ಸೊ ನಾವು ಹಾಗಾಗಿ ಕ್ಯಾಬಲ್ಲಿ ಬಂದ್ವಿ. ಕ್ಯಾಬಲ್ಲಿ 65 dirhams ಆಗುತ್ತೆ ಒಂದು ಸೈಡು. ಆ್ಯಂಡ್ ಅರೌಂಡ್ 1,400-1,500 ಆಗುತ್ತೆ ಕ್ಯಾಬಲ್ಲಿ. ನಮಗೆ ಸ್ವಲ್ಪ ದೂರ ಅನಿಸುತ್ತೆ. ಇದು 30-40 minutes ಆಗುತ್ತೆ. ಇಲ್ಲಾಂದರೆ ನಿಮಗೆ ಬಸ್ಸಲ್ಲಿ ಬರ್ತೀನಿ ಅಂದರೆ ನಿಮಗೆ 10-11 dirhamsಲ್ಲಿ ಮುಗ್ದೋಗ್ಬಿಡುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು ವಿತಿನ್ 500 ಮುಗ್ದೋಗ್ಬಿಡುತ್ತೆ. ಆ್ಯಂಡ್ ಇವತ್ತು ನಾಳೆ ನಮಗೆ ಅಷ್ಟೇ ಟೈಮ್ ಇರೋದು. ಇನ್ನು ನಾಡಿದ್ದು ನಾವು ದುಬೈಗೆ ಹೋಗ್ತಾ ಇದ್ದೀವಿ. ಸೊ ಇದು ಅಬುದಾಬಿಯಲ್ಲಿ ಇರೋದು ನಾವು. ಸೊ ದುಬೈಗೆ ಹೋದ್ಮೇಲೆ ಅಲ್ಲೊಂದು 5 to 6 days ಅಲ್ಲೇ ಇರ್ತೀವಿ ಸುಮಾರು. ಸೊ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಕಿಶೋರ್ ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ. ಅದನ್ನು ಏನು ಅಂತ ನಾನು ನಿಮಗೆ ಯಾವಾಗಲಾದರೂ ಹೇಳ್ತೀನಿ, ಯಾವಾಗಲಾದ್ರೂ ಬರೋ ವಿಡಿಯೋದಲ್ಲಿ. ಆ್ಯಂಡ್ ಮೋಸ್ಟ್ಲಿ ಅದು ತುಂಬ ಜನ ಕನಸಾಗಿರುತ್ತೆ ಅಂತ ಅನ್ಕೋತೀನಿ ನಾನು. ಬ್ಯೂಟಿಫುಲ್ಲಾಗಿ ಇರುತ್ತೆ, ಐ ಹೋಪ್ ಸೊ. ಆ್ಯಂಡ್ ಆದಷ್ಟು ನೋಡೋಣ. ದುಬೈಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಇದ್ದೀನಿ. ನನಗೆ ಒಂದು ಸ್ವಲ್ಪ ಪರ್ಸಸ್ ಆಗಿದೆ ಮತ್ತು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೇಕಪ್ ಐಟಮ್ಸ್ನ ತೊಗೋಬೇಕು ನಾನು. ಯಾಕಂದರೆ ನನಗೆ ನಾನು ಅಪ್ಗ್ರೇಡ್ ಮಾಡ್ಕೊಡ್ಲೇಬೇಕು. ಹಾಗಾಗಿ ಸೊ ಫೆರಾರಿ ವರ್ಲ್ಡ್ಗೆ ಕೊನೆಗೆ ಬಂದ್ವಿ. ನಂಗೆ ಗೊತ್ತು ತುಂಬ ಜನ ಕನಸಿರುತ್ತೆ ಅಂತ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು
ಏನು ಸಂಪಾದಿಸ್ತೀವೋ ಇಲ್ಲೋ, ಬಟ್ ಮೆಮೊರೀಸ್ನ ಮಾತ್ರ ತುಂಬಾ ಸಂಪಾದಿಸಿ. ಯಾಕಂದರೆ ಅದೊಂದೇ ನಮ್ಮ ಜೊತೆ ಲೈಫ್ ಲಾಂಗ್ ಬರೋದು. ದುಡ್ಡು ಬಿಟ್ಟು ಹೋಗ್ಬಿಡುತ್ತೆ, ಬಟ್ ಮೆಮೊರೀಸ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಆದಷ್ಟು ಮೆಮೊರೀಸ್ ಮಾಡಿ, ಆಮೇಲೆ ಎಕ್ಸ್ಪ್ಲೋರ್ ಮಾಡಿ. ನನಗೂ ಈಗ ತುಂಬಾ ಇಷ್ಟ ಆಗಿದೆ. ಯಾಕೆ ಗೊತ್ತಾ, ಎಲ್ಲನೂ ಈ ಕಡೆ ನೋಡಬೇಕು, ಇವ್ರ ಕಲ್ಚರ್ ತಿಳ್ಕೊಬೇಕು, ಬೇರೆ ಬೇರೆ ಕಡೆ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅವೆಲ್ಲ ತುಂಬಾ ಇಷ್ಟ ಆಗಿದೆ ನನಗೂ. ಆ್ಯಂಡ್ ನನಗೆ ಆಗಿರಲಿ, ಅಭಿಗಾಗಿರಲಿ ತುಂಬಾ ಇಷ್ಟ ಆಗಿದೆ. ಸೊ ನಮ್ಮ ಪಾಪಗೂ ಅಷ್ಟೇ. ಆ್ಯಂಡ್ ಯೂಶ್ವಲಿ ನನ್ನ ಸ್ಕಿನ್ನು ಬೇಗ ಬ್ರೇಕ್ಔಟ್ಸ್ ಆಗುತ್ತೆ. ನನ್ನ ಸ್ಕಿನ್ ತುಂಬ ಸ್ವಲ್ಪ ಸೆನ್ಸಿಟಿವು. ಬಟ್ ಇಲ್ಲಿ ಬಂದ ಮೇಲೆ ಟ್ರಸ್ಟ್ ಮೀ, ಬ್ಯೂಟಿಫುಲ್ ಆಗಿದೆ ಸ್ಕಿನ್ನು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಬನ್ನಿ, ಈಗ ನಾನು ಫೆರಾರಿ ವರ್ಲ್ಡ್ ಒಳಗಡೆ ಟೈಮ್ ಆಯಿತು. ಟೈಮ್ ಆದಾಗ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಫೆರಾರಿ ವರ್ಲ್ಡ್ ಓಪನ್ ಆಗಿದೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಇನ್ ಟು ದ ಫೆರಾರಿ ವರ್ಲ್ಡ್. ಎಲ್ಲ ಮೆಮೊರೀಸ್ನು ಕಲೆಕ್ಟ್ ಮಾಡೋಣ. ಸೊ ಇದು ಎಂಟ್ರೆನ್ಸ್ ಫೆರಾರಿ ವರ್ಲ್ಡಿಗೆ. ಇದು ಫೆರಾರಿ ಶೋರೂಮು, ಅಂದರೆ ಫೆರಾರಿ ಡ್ರೆಸ್ಸಸ್ಸು, ಜಾಕೆಟ್, ಶರ್ಟ್ಸ್ ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಟಿಕೆಟಿಂಗ್ ಇರುತ್ತೆ. ನೀವು ಆನ್ಲೈನಲ್ಲಿ ಮಾಡಿಲ್ಲ ಅಂದರೆ ನೀವು ಇಲ್ಲಿ ಆಫ್ಲೈನಲ್ಲಿ ಬಂದು ಇಲ್ಲೂ ಸಹ ನೀವು ತೊಗೋಬೋದು. ಅಭಿ ಫೆರಾರಿ ಕಾರ್ ಇವ್ನಿಗೆ ಅದೇನೋ ಜಾಕೆಟ್ ಕೊಡಿಸ್ಬೇಕಂತೆ. ಸೊ ಅದೊಂದು ಜಾಕೆಟಿಗೆ ಹಿಂದೆ ಬಿದ್ದುಬಿಟ್ಟಿದ್ದಾನೆ ಇವನು. ಸೊ ಚೆನ್ನಾಗಿದ್ರೆ ಪಾಪ ಕೊಡಿಸ್ತೀನಿ. ಬಚ್ಚಿನಿ ಸೂಪರ್ ಕಾರ್, ಮಸ್ತಿದೆ. ಬಟ್ ತುಂಬ ಎನರ್ಜಿ ಇಟ್ಕೊಂಡ್ಬರ್ಬೇಕು ನೀವು. ಸೊ ಹಾಗಾದರೆ ಮಾತ್ರ ನೀವು ಖುಷಿ ಪಡೋಕ್ಕೆ ಸಾಧ್ಯ. ಇದು ಫೆರಾರಿದು ಶೋರೂಮ್, ಲೈಕ್ ಶಾಪ್ಸ್, ಕ್ಯಾಬ್ಸ್. ಇವು ಒಂದು ಗ್ಲಾಸ್ ಕೊಡ್ಸು. ಮಕ್ಕಳದು ಇದೆ. ಚಿನಿ ಬಾ ನನ್ನ ಜೊತೆ. ಇದು ನೋಡು, ಚೆನ್ನಾಗಿದಲ್ಲ. ನಿಂಗೆ ಹಿಂದೆ ಫೆರಾರಿ ಇರೋದು ಬೇಕಾ? ಅದು ಹಿಂದೆ ಹೆಂಗಿದೆ? ಮೈ ಗಾಡ್, ಕೀಪ್ ದಟ್. ಎಷ್ಟಾಗುತ್ತೆ? 975. 24,000? ಎಲ್ಲೆಲ್ಲಿಂದ ಬರ್ತೀರು? ಹಾಂ, ಯಾವುದು ಏನು 20,000 ಒಳಗಡೆನೇ ಇಲ್ವಾ? ಹೌದು. ಅವ್ರಿಗೂ ನನ್ನ ಕಷ್ಟ ಗೊತ್ತಾಗ್ಬಿಟ್ಟಿದೆ ಬಿಡು. ಇರುತ್ತೆ ನೋಡು. ಇದು 525. 12,000 ಇದೆ. ಇಲ್ಲಿದೆ ನೋಡು. 1,200 ದಿರಮ್ ಅಂದ್ರೆ ಎಷ್ಟು ಆಯ್ತು? ಎಷ್ಟಾಯ್ತು? 1,200. 30 ಅನ್ಕೋ. ಸಿಸಿಯ 30,000 ಬಿಡು. 10,000ಕ್ಕೆ ಒಂದು ಗಾಜ್ ಬಂದದೇನೋ ಕಣ ಅಬ್ಬಿ. ಒಂದು ಗ್ಲಾಸ್ ಬರ್ತದೆ 10,000ಕ್ಕೆ. ಟಿಕೆಟೇ ಅಷ್ಟು ಕಾಸ್ಟ್ಲಿ. ಬಟ್ ತಗೋ, ಒಳ್ಳೆ ಹ್ಯಾಟ್ ಇಸ್ಕೊಡ್ತೀನಿ ಒಂದು. ನಾನು ಮಗನೆ ಎಲ್ಲಿ? ನಾನು ಅಲ್ಲಿ ಇಸ್ಕೊಂಡಲ್ಲ. ಸೊ ಕಾರ್ಸ್ ಎಷ್ಟಿಲ್ಲಿ ಕೆಳಗಡೆ ಎಲ್ಲ ನೋಡು. ಇವನು ಫೆರಾರಿ ವರ್ಲ್ಡ್ಗೆ ಅಂತಾನೆ ಫೆರಾರಿ ಶೂಸ್ ಹಾಕೊಂಡ್ಬಂದಿದ್ದಾನೆ. ಅದೇ ಶೂಸ್ ಸೇಮ್ ಇಲ್ಲಿದೆ. ನಂಗೊಂದು ಶೂಸ್ ಇಸ್ಕೊಡು, ಮ್ಯಾಚಿಂಗ್ ಇಬ್ರು. ಇದ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ 120 ದಿರಮ್ ಅಂದ್ರೆ ಆಲ್ಮೋಸ್ಟ್ 25,000-30,000. ಇದು ಒಂದು ಫೋಟೋ ತೆಗಿಯೋಕ್ಕೆ, ಅದ್ರೊಳಗಡೆ ಕುತ್ಕೊಂಡು ನಾವು ಫೋಟೋ ಹೊಡ್ಕೊಳಕ್ಕೆ. ಬೇಡ, ಅದ್ರೊಳಗಡೆ ಕುತ್ಕೊಂಡು ಏನು ಫೋಟೋ ಹೊಡ್ಕೋಬೇಕು ಹೋಗ. ಬಟ್ ಮಸ್ತ್ ಇದೆ ಅಲ್ಲ. ಸೊ ಫೈನಲಿ ಫೆರಾರಿ ವರ್ಲ್ಡ್ಗೆ ಎಂಟ್ರಿ ಆದ್ವಿ. ಸ್ಟ್ರಾಲರ್ ಅಂತ ತಗೊಳ್ಳೋಣ ಒಂದು ಇವಳಿಗೆ.
ತಳ್ಕೊಂಡು ಹೋಗ್ಬೋದು ಫ್ರೀ ಇರ್ಬೇಕು. ಟ್ವಿನ್ಸ್ ಇದಾರೆ ಇಬ್ರು. ನೀವು ನಿಂಚೋಗು ಚಿನ್ನ, ನಿಂಚೋಗು, ಹೋಗು. ಅಲ್ಲಿ ಕೂಚೋಕಾಗಲ್ಲ. ನೋ ಕುಚಿಂಗ್. ಕಮ್. ಕಾರ್ ನೋಡು ಅಭಿ. $10,000 ಅಲ್ಲ, 20,000 ಕೊಟ್ಟರು ಈ ತರ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತಗೊಳಕ್ಕಾಗಲ್ಲ. ಸಖತ್ ಕಾರು.